ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕಟ್ಟಲು ಇನ್ನು ಕೇವಲ 5 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಈ 5 ದಿನದೊಳಗಾಗಿ ನೀವು ಬೆಳೆ ವಿಮೆನ ಕಟ್ರಿ. ಕೆಲವೊಂದು ಬೆಳೆಗಳಿಗೆ ಇನ್ನು ಆಗಸ್ಟ್ 14ರವರೆಗೆ ಇನ್ನೂ ಕಾಲಾವಕಾಶ ಇದೆ. ಯಾವ ಬೆಳೆಗೆ ಯಾವ ಕೊನೆಯ ದಿನಾಂಕ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಸಂರಕ್ಷಣೆ ಪೋರ್ಟಲ್ನಲ್ಲಿ ಹೋಗಿ ಅಲ್ಲಿ ಫಾರ್ಮರ್ಸ್ ಕಾರ್ನರ್ ಅಲ್ಲಿ ವೇವ್ ಕಟ್ ಆಫ್ ಡೇಟ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಡಿಸ್ಟಿಕ್ನ ಹಾಕಿ ನೀವು ಯಾವ ಬೆಳೆಗೆ ಯಾವ ಕೊನೆಯ ದಿನಾಂಕ ಇದೆ ಎಂಬುದನ್ನ ನೀವು ಅಲ್ಲಿ ತಿಳಿದುಕೊಳ್ಬಹುದು. ಆ ಆಧಾರದ ಮೇಲೆ ನೀವು ಬೆಳೆ ವಿಮೆನ ಮಾಡಿಸಿ. ಬೆಳೆ ವಿಮೆಯಿಂದ ನಮಗೆ ಏನು ಲಾಭ ರೈತರಿಗೆ ಅಂತಂದ್ರೆ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಥವಾ ಪ್ರಾಕೃತಿಕ ವಿಕೋಪದಿಂದ ಬೆಳೆ ಏನಾದರೂ ಹಾನಿ ಆದರೆ ಆ ಸಮಯದಲ್ಲಿ ರೈತರಿಗೆ ನೆರವಾಗುವಂತ ಕಂಪನಿ ಯಾವುದಾದ್ರೂ ಇದ್ರೆ ಇದು ಬೆಳೆ ವಿಮೆ ಕಂಪನಿ. ಈ ಬೆಳೆ ವಿಮೆ ನೋಡ್ರಿ, ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದನ್ನ ನಾವು ನೋಡಿ, ಅತಿವೃಷ್ಟಿ ಇವಾಗ ಅನಾವೃಷ್ಟಿ ಆಗುವ ಚಾನ್ಸಸ್ ಇದೆ. ಅನಾವೃಷ್ಟಿ ಏನಾದರೂ ಆಗಿ ನಮ್ಮ ಬೆಳೆ ಏನಾದರೂ ಹಾನಿ ಆದರೆ ನಾವು ನೋಡಿ ಒಂದು ಕಾಲ್ ಸೆಂಟರ್ ನಂಬರ್ ಹೇಳ್ತೀನಿ, 1800-180-1551. ಈ ನಂಬರ್ಗೆ ನಾವು ಫೋನ್ ಹಚ್ಚಿ ಅಲ್ಲಿಂದ ನಮಗೆ ಯಾವ ಇನ್ಶೂರೆನ್ಸ್ ಕಂಪನಿ ಸಂಬಂಧಪಟ್ಟತ್ತೆ ಆ ಇನ್ಶೂರೆನ್ಸ್ ಕಂಪನಿಯ ಕಂಪ್ಲೇಂಟ್ ರೈಸ್ ಮಾಡಲು ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ನ ತೆಗೆದುಕೊಂಡು ನಾವು ಕಂಪ್ಲೇಂಟ್ನ ರೈಸ್ ಮಾಡಬೇಕು. ವಿತಿನ್ 72 ಗಂಟೆ ಒಳಗಾಗಿ ನಮ್ಮ ಹೊಲಕ್ಕೆ ಅವರು ಬೆಳೆ ವಿಮೆ ಇನ್ಶೂರೆನ್ಸ್ ಕಂಪ್ನಿಯವರು ಬಂದು ವಿಸಿಟ್ ಕೊಟ್ಟು ನಮ್ಮ ಬೆಳೆ ಸಮೀಕ್ಷೆಯನ್ನು ಮಾಡಿ ನಮ್ಗೇನೈತಿ ಬೆಳೆ ವಿಮೆ ಕೊಡಿಸುವಂತ ಕೆಲಸ ಮಾಡ್ತಾರೆ. ಇನ್ನೊಂದು CC ಅಂತ ಇರುತ್ತೆ, ಇದು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತಾರೆ. ಇದು ಎಲ್ಲರಿಗೆ ಸಂಬಂಧಪಟ್ಟಿರುವಂಥದ್ದು. ಇದು ನೋಡ್ರಿ, ಒಂದು ಪಂಚಾಯತಿ ಮಟ್ಟದಲ್ಲಿ ನಡೆಯುವಂಥದ್ದು. ಇದನ್ನ ಗ್ರಾಮ ಪಂಚಾಯತ್ ಇಲಾಖೆ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ, ಈ 3 ಇಲಾಖೆ ವತಿಯಿಂದ ಈ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ. ಅಲ್ಲಿ ಬೆಳೆ ಇಳುವರಿ ಏನು ಬರುತ್ತೆ ಅದರ ಮೇಲೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಅಲ್ಲಿ ಎಂಟ್ರಿ ಮಾಡ್ತಾರೆ. ಅದು ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಆ ಆಧಾರದ ಮೇಲೆ ನಮಗೆ ಕೂಡ ಬೆಳೆ ವಿಮೆನ ಅಖಂಡಾಗಿ ಕೊಡ್ತಾರೆ. ಅಕಸ್ಮಾತ್ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ನಲ್ಲಿ ನಿಮ್ಮ ಬೆಳೆ ಹಾನಿ ಆಗದೇ ಇದ್ರೆ ಅಂತ ರೈತರಿಗೆ ಖಂಡಿತವಾಗಿ ಬೆಳೆ ವಿಮೆ ಹಣ ಜಮೆ ಆಗಲ್ಲ. ನಮ್ಗೆ ಬೆಳೆ ವಿಮಾ ಹಣ ಏನಾದ್ರೂ ಜಮಾ ಆಗೋದಿದ್ರೆ ಅಲ್ಲಿ ನಮ್ಗೆ ಪ್ಲಸ್ ಅಲ್ಲಿ ಇರಬೇಕು. ಇದು ಶಾರ್ಟ್ ಫಾಲು ಪ್ಲಸ್ ಅಲ್ಲಿ ಇರಬೇಕು. ಮತ್ತು ಯು ಆರ್ ಎಲಿಜಿಬಲ್ ಫಾರ್ CC ಅಂತ ಇರಬೇಕು. ಯು ಆರ್ ನಾಟ್ ಎಲಿಜಿಬಲ್ ಫಾರ್ CC ಅಂತಿದ್ರೆ ಅಂತ ರೈತರಿಗೆ ಬೆಳೆ ವಿಮೆ ಹಣ ಜಮೆ ಆಗಲ್ಲ. ಆದ್ರಿಂದ ಆದಷ್ಟು ಬೇಗ ಈ ವರ್ಷ ಬರಗಾಲ ಬೀಳೋ ಚಾನ್ಸಸ್ ಇದೆ. ದಯವಿಟ್ಟು ಎಲ್ಲರೂ ಬೆಳೆ ವಿಮೆನ ಮಾಡಿಸಿ ಮತ್ತು ರೈತರು ಬೆಳೆ ಏನಾದರೂ ಹಾನಿ ಆದರೆ ಅದರಿಂದ ಪರಿಹಾರ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇಂತಿ ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ರೈತ ಬಾಂಧವರೇ, ನಿಮ್ಮ ಹೊಲದಲ್ಲಿ ಯಾವ ಬೆಳೆ ಇರುತ್ತೆ ಆ ಬೆಳೆದ ಮಾತ್ರ ಇನ್ಶೂರೆನ್ಸ್ ಕಟ್ಟಿ. ನಿಮ್ಮ ಹೊಲದಲ್ಲಿ ಆ ಬೆಳೆ ಇರಲಿಲ್ಲಪ್ಪ ಅಂತಂದರೆ ಬೆಳೆ ಸಮೀಕ್ಷೆ ಮಾಡುವಾಗ ತಪ್ಪಾಗಿ ಏನಾದರೂ ಬೆಳೆ ಎಂಟ್ರಿ ಮಾಡಿದರೆ ನಿಮಗೆ ಬೆಳೆ ವಿಮೆ ಹಣ ಜಮೆ ಆಗಲ್ಲ.